ನಮಸ್ಕಾರ. ವಸುನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಳ್ಕೊಳಕ್ ಆಗ್ತಾ ಇಲ್ಲ, ಬಟ್ ಹೇಳ್ಕೊಳ್ಬೇಕು. ನಿಮ್ಮಲ್ಲಿ ನಾವೆಲ್ಲ ಒಂದು ಖುಷಿ ಸುದ್ದಿಯನ್ನ ಹೇಳಬೇಕು ಅಂತ ಅನ್ಕೊಂಡಿದೀವಿ. ಏನಪ್ಪಾ ಖುಷಿ ಸುದ್ದಿ ಅಂತಂದ್ರೆ, ನಿನ್ನೆ ಅಲ್ವಾ ಮೊನ್ನೆ ನಾನು ಹೊಸ ಕಾರನ್ನ ತಗೊಂಡೆ. ತುಂಬಾ ದಿವಸದಿಂದ ಆಸೆ ಇತ್ತು, ದೊಡ್ಡ ಕಾರ್ ತಗೊಳ್ಬೇಕು, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಬಟ್ ಜೀವನದಲ್ಲಿ ಹುಟ್ಟಿದೀವಿ ಅಂತಂದ್ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು. ಕಾರ್ ತಗೊಂಡ ತಕ್ಷಣ ಸಾಧನೆ ಮಾಡಿದ್ದೀನಿ ಅಂತಲ್ಲ, ಜೀವನದಲ್ಲಿ 1 ಸ್ಟೆಪ್ ಅಥವಾ 2 ಸ್ಟೆಪ್ ಅನ್ನ ನಾನು ಇಟ್ಟಿದ್ದೀನಿ ಅಂತ ಅರ್ಥ. ಇದೆಲ್ಲ ಕಾರಣ ಗುರುಗಳ, ದೇವರ, ಹಿರಿಯರ ಹಾಗೂ ನಮ್ಮ ತಂದೆ ತಾಯಿಯರ ಎಲ್ಲ ಆಶೀರ್ವಾದ, ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಆಶೀರ್ವಾದದಿಂದ ನಾವಿಷ್ಟೆಲ್ಲ ಮೇಲ್ ಬರಕ್ ಕಾರಣ ಆಗಿದೆ. ಬಟ್ ಖುಷಿ ಸುದ್ದಿನ ಇನ್ನೂ ಹಂಚ್ಕೊಳ್ಬೇಕು ಅಂತಂದ್ರೆ ಅದು ಹೊಸದಾಗೆ ಕೇಳ್ಬೇಕು. ಏನಮ್ಮ ಹೊಸದಾ? ತುಂಬಾನೇ ಖುಷಿ ಆಗ್ತದೆ. ಆಕ್ಚುಲಿ ಏನಂದ್ರೆ, ನಾವು ಈ ತರ ಕಾರಲ್ಲಿ ಇಟ್ಕೊಂಡು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ಬೇಕು ಅಂತ ಆಸೆ ಇತ್ತು. ಅದನ್ನ ಈಡೇರಿಸಿದ್ದಾರೆ. ಈಡೇರಿಸಿದ್ದಾರೆ. ಹಾಗಾಗಿ ತುಂಬಾನೇ ಖುಷಿ ಆಗ್ತಾ ಇದೆ. ಅದೇ ಖುಷಿ ವಿಷಯದಲ್ಲಿ ಈಗ ಒಂದು ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ, ಅದು ಎಲ್ಲಿ ಅಂತ ನನಗೂ ಹೇಳಿಲ್ಲ. ಹೋದ್ಮೇಲೆ ಸರ್ಪ್ರೈಸ್ ಅಂದಿದ್ದಾರೆ. ನಡೀರಿ ಹೋಗಿ ನೋಡೋಣ. ಹೇಳಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನೋ ಸರ್ಪ್ರೈಸ್ ಅಂದ್ರಿ. ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ, ಅದೇ ಹೊಸ ಕಾರ್ ತಗೊಂಡಿದ್ದೆ. 2 ಡೇಸ್ ಇಂದ ಕಾರ್ ತೆಗಿಯಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಮಳೆ ಜಾಸ್ತಿ ಇತ್ತು. ಸ್ವಲ್ಪ ಮಠಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡ್ ಬರೋದಿತ್ತು, ಗುರುಗಳ ಅನುಗ್ರಹ ಆಗೋದಿತ್ತು. ಹಾಗಾಗಿ ತೆಗಿಯಕ್ ಆಗಿರ್ಲಿಲ್ಲ. ಇವಾಗ ತೆಗಿಯೋ ಕಾಲ ಬಂತು. ಎಷ್ಟ್ ದಿವ್ಸ ಅಂತ ಹೆಂಡತಿ ಮಕ್ಳಿಗೆ ಹೊಸ ಕಾರ್ ತಗೊಂಬಂದ್ ಲಾಂಗ್ ಡ್ರೈವ್ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ, ಎಲ್ಲೋ ಒಂದ್ ಕಡೆ ಕರ್ಕೊಂಡ್ ಹೋಗೋಣ ಅಂತ ಕರ್ಕೊಂಡ್ ಹೋಗ್ತಾ ಇದೀನಿ. ಅವಳಿಗೂ ಹೇಳಿಲ್ಲ ನಾನು ಎಲ್ಲಿ ಕರ್ಕೊಂಡ್ ಹೋಗ್ತಾ ಇದೀನಿ ಅಂತ. ಸರಿ, ಅವಳಿಗೆ ಅಲ್ಲಿ ಹೋದ್ಮೇಲೆ ಅವಳ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಕ್ಸ್ಪ್ರೆಸ್ ಏನೋ ಮುಖದ ಭಾವನೆ ಅವಾಗ ತಿಳ್ಕೊಳ್ಳೋಣ. ಇಂಗ್ಲಿಷ್ ಅಲ್ಲಿ ಸ್ವಲ್ಪ ತಿಳ್ಕೊಬೇಡಿ, ಯಾಕಂದ್ರೆ ನಾನು ಪಕ್ಕ ಲೋಕಲ್. ಅವಳ ಮುಖದ್ದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಹೋಗ್ತಾ ಇದೀವಿ. ಇದು ನಮ್ಮ ಏರಿಯಾ, ಬೆಂಗಳೂರಿನ ಹೃದಯ ಭಾಗ ಶ್ರೀನಗರ. ತುಂಬಾ ಅತ್ಯಂತ ಒಳ್ಳೆ ಜನ, ಆಮೇಲೆ ಒಳ್ಳೆ ವಾತಾವರಣ. ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನದ ಗಂಟೆ ಶಬ್ದಗಳಾಗಿರ್ಬಹುದು, ಆಮೇಲೆ ಆ ತರಕಾರಿ ಹೂವಿನ ಅಂಗಡಿ ಆಗಿರ್ಬೋದು, ಎಲ್ಲ ಇದು ಒಂಥರ ಏನಂದ್ರೆ, ಈ ಏರಿಯಾ ಬಿಟ್ಟು ಬೇರೆ ಏರಿಯಾಕ್ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. 5-10 ಸಾವಿರ ಜಾಸ್ತಿ ಬಾಡಿಗೆ ಕೊಟ್ಟರು ಪರವಾಗಿಲ್ಲ, ಇದೇ ಏರಿಯಾದಲ್ಲಿ ಇರ್ಬೇಕನ್ನೋ ನನ್ನ ಭಾವನೆ. ಯಾಕಂದ್ರೆ ಸ್ಟಾರ್ಟಿಂಗ್ ನಾನು ಬೆಂಗಳೂರಿಗೆ ಬಂದಾಗ ನಾನು ಇದ್ದಿದ್ದೇ ಬೆಂಗಳೂರಿನ ಹೃದಯ ಭಾಗ ಶ್ರೀನಗರ. ಇದೇ ಶ್ರೀನಗರನೇ ನನಗೆ ಒಳ್ಳೆ ಲಕ್ ತಂದು ಕೊಟ್ಟಿದ್ದು. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ. ಫಸ್ಟು ಕಾರ್ ನೋಡ್ಕೊಂಬಿಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇವಾಗ ತೋರಿಸ್ತಾ ಇದ್ದೀನಿ ಅಂತ. ಇದು ನೆನ್ನೆ ತಗೊಂಡಿರೋ ನನ್ನ ಕಾರು. ಜೀವನದಲ್ಲಿ ಫಸ್ಟು ಒಂದು ದೊಡ್ಡ ಆಸೆನ ನೆರವೇರ್ಸಂಗಾಯ್ತು. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಇವರೆಲ್ಲ ನೋಡಿ, ನಮ್ಮ ಮನೆಯವ್ರು ಕೂತ್ಕೊಂಡಿದ್ದಾರೆ. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ರಿವೀಲ್ ಮಾಡ್ಬಿಡು. ಹೇಳ್ಬಿಟ್ಟಿದ್ದೀನಲ್ಲ ನಿಂಗೆ. ಎಲ್ಲ ಹೇಳಿದೀರಾ, ಸುಳ್ಳು ಹೇಳಬಾರದು. ಇಷ್ಟ ಜನ ಬುದ್ಧಿ ಇಲ್ವಾ? ನೀವೇ ರಿವ್ಯೂ ಮಾಡಿ. ನಾವು ಹೋಗ್ತಾ ಇರೋದು ಶ್ರಾವಣ ಮೊದಲನೇ ಶುಕ್ರವಾರ ಚಾಮುಂಡಿ ತಾಯಿಯ ದರ್ಶನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸರಿನಾ? ಮಾನ್ವಿತಾ ಮಾನ್ವಿತಾ ಇಲ್ಲಿ ನೋಡಿ, ಹಾಯ್ ಮಾಡಿ ಎಲ್ಲರಿಗೂ. ಹಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೋಗ್ತಾ ಇದೀವಿ. ನನ್ನ ಕಾರ್ ತೋರಿಸಿದೀನಿ. ಇದು ಇಂಟೀರಿಯರು, ಇದು ಹೊರಗಡೆ ಎಕ್ಸ್ಟೀರಿಯರು. ನೋಡ್ಕೊಳ್ಳಿ. ಇವಾಗ ಹೋಗ್ತಾ ಇದೀವಿ. ಎಲ್ರೂ ನಮಗೆ ಶುಭವಾಗ್ಲಿ ಅಂತ ಹಾರೈಸಿ, ಅದೇ ರೀತಿ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋ ಯಾವ ತರ ಬೇಕು ಅಂತ. ಅದ್ರ ತಕ್ಕಂಗೆ ನಾವು ಮಾಡ್ತೀವಿ. ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇದು ಮೈಸೂರು ರಸ್ತೆ. ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದು ಸ್ಟೋರಿಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಸರಿ, ಬನ್ನಿ. ನೋಡಿ ಗೈಸ್, ಮಳೆ ಹನಿ ಬೇರೆ ಸ್ಟಾರ್ಟ್ ಆಗಿದೆ. ಇನ್ನು ನಾವು ಹೈವೇನೇ ಬಿಟ್ಟಿಲ್ಲ. ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹಲೋ ಅಣ್ಣ. ಹಲೋ. ಸಿಇಒ ಅವರು ಬಂದಿದ್ದಾರೆ. ಮಳೆ
ವಾತಾವರಣ ಇರೋದ್ರಿಂದ ಬೆಟ್ಟದಲ್ಲಿ ಸೂಪರ್ ಆಗಿರತ್ತೆ ವ್ಯೂಸ್. ಅವೆಷ್ಟನ್ನು ತೋರಿಸ್ತೀವಿ ಬನ್ನಿ. ಹೋಗ್ತಾ ಇದೀವಿ ಈಗ. ಒಂದೊಂದೇ ಕ್ಲಿಪ್ ಹಾಕ್ತಾ ಹೋಗ್ತೀವಿ, ನೋಡಿ ಎಂಜಾಯ್ ಮಾಡಿ. ಆಗಲೇ ಹೇಳ್ದಂಗೆ ನಾವು ಆಲ್ರೆಡಿ ಇವಾಗ ಶ್ರೀರಂಗಪಟ್ಟಣ ಟೋಲು ದಾಟಾಯ್ತು. ಇವಾಗ ನೆಕ್ಸ್ಟ್ ಮೈಸೂರು ಎಂಟ್ರಿ. ತುಂಬಾ ಬಿಸಿಲಿದೆ ಇವತ್ತು. ಬಿಸಿಲಲ್ಲಿ ಅಲ್ಲ ಅವಾಗ್ಲೇ ಮಳೆ ಬರ್ತಿತ್ತು, ಅಂತ ಇದೆ. ಅವಾಗ್ಲೇ ಮಳೆ ಮೋಡ ಹಾಕೊಂಡಿತ್ತು. ಇವಾಗ ನೋಡಿದ್ರೆ ಬಿಸಿಲು ಅಂದ್ರೆ ಬಿಸಿಲು ಬರ್ತಿದೆ. ವೆದರ್ ನಮಗೆ ಆಟ ಆಡಿಸ್ತಾ ಇದೆ. ಸೊ ಇವಾಗ ಆಗಲೇ ಯಾರೋ ಒಬ್ರು ಜಾಯಿನ್ ಆಗಿದಾರ ಅಂತ ಹೇಳಿದ್ನಲ್ಲ, ಸೊ ಅವರು ಅಭಿಪ್ರಾಯ ಕೇಳೋಣ. ಅಭಿಪ್ರಾಯ ಪ್ರಿಯಾರೋಹ. ಹೆಂಗಿದೆ ಸ್ವಾಮಿ ಕಾರು? ಕಾರಿಗೆ ಚೆನ್ನಾಗಿದೆ, ಸಖತ್ತಾಗಿದೆ ಅಂದ್ರೆ ಕಾಸು ಕಟ್ಟಷ್ಟು ಕಜ್ಜಾಯನ. ಸೊ ಇವಾಗ ಮೇಡಮ್ಗೇನೋ ಟೀ ಬ್ರೇಕ್ ಅಂದ್ರೆ ಸೌತೆಕಾಯಿ ಆಗಿದೆ. ಕಾಫಿ ಬೇಕಾಗಿದೆ. ಕಾಫಿನ ಸೌತೆಕಾಯಿನ? ನನಗೆ ಕಾಫಿ. ಮಾನ್ವಿತಾ ನಿಂಗೇನ್ ಬೇಕು? ಮಾನು ಬೇಬಿ ನಿಂಗೇನ್ ಬೇಕು? ನಾವು ಅವಳಿಗೆ ಏನ್ ಕೊಟ್ಟರು ತಿಂತಾಳೆ ಅಂತಾಳೆ ಅವಳು. ಸರಿ ನಡಿ ಇವಾಗ ಹೋಣ. ಏನ್ ಸೌತೆಕಾಯಿನೋ ಕಾಫಿನೋ ಏನೋ ಒಂದು ಕುಡ್ಕೊಳ್ರಿ, ಮುಂದೆ ನೋಡೋಣ. ಮೈಸೂರು ಎಂಟ್ರಿಗೆ ವಿಪರೀತ ಬಿಸಿಲಿತ್ತು. ಯಾವ ಲೆವೆಲ್ ಬಿಸಿಲಿತ್ತು ಅಂತಂದ್ರೆ, ಸೊ ಬೆಂಗಳೂರೇ ಕೂಲ್ ಅನಿಸ್ತಾ ಇತ್ತು, ಆ ಲೆವೆಲ್ ಬಿಸಿಲಿತ್ತು. ಸೊ ಬಟ್ ನಾವು ಮೈಸೂರಿಗೆ ಎಂಟ್ರಿ ಆಗಿ ನಿನ್ನ ಚಾಮುಂಡಿ ಬೆಟ್ಟ ಹತ್ರ ಇರಬೇಕಾದ್ರೆ ವಿಪರೀತ ಮಳೆ, ಒಳ್ಳೆ ಕ್ಲೈಮೇಟು. ಈ ಮೈಸೂರು ರೋಡ್ಗಳು ಹೆಂಗಂದ್ರೆ ಸಮುದ್ರದಲ್ಲಿ ಮೀನು ಈಜದ ಹಾಗೆ. ಏನು ಟ್ರಾಫಿಕ್ ಇರಲ್ಲ, ಸಿಗ್ನಲ್ಸ್ ಇರಲ್ಲ, ಸೊ ಜಂಜಾಟಗಳಿರಲ್ಲ, ಒಳ್ಳೆ ಪೀಸ್. ನೀವು ಪೀಸ್ ಬೇಕು ಅಂದರೆ ಮೈಸೂರಿಗೆ ಬರಬೇಕು. ಪೀಸ್ ಕ್ಲೈಮೇಟು. ಸೊ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೂಪರ್ ಆಗಿದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ವ್ಯೂಸ್ ನೋಡೋಣ, ಎಂಜಾಯ್ ಮಾಡೋಣ, ದರ್ಶನ ಮಾಡ್ಕೊಂಡು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನಾವಿದ್ದೇವೆ. ಇವಾಗ ನಾವು ಹೋಗ್ತಾ ಇರೋದೇ ಚಾಮುಂಡಿ ಬೆಟ್ಟಕ್ಕೆ. ಇದು ಚಾಮುಂಡಿ ಬೆಟ್ಟದ ರೂಟು. ತುಂಬ ಜನ ನೋಡಿರ್ತೀರಿ, ನಾವೇನು ಹೊಸದೆಲ್ಲ ತೋರಿಸೋದು, ಆದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ನಾವು ತೋರಿಸೋದು. ಹಾಗಾಗಿ ಇದು ಏನೋ ಇವತ್ತು ತಕ್ಷಣಕ್ಕೆ ಅನ್ನಿಸ್ತು ಬರಬೇಕು ಅಂತ. ಸೊ ಹಾಗಾಗಿ ಹೊರಟು ಬಂದುಬಿಟ್ವಿ. ಶ್ರಾವಣ, ಅದರಲ್ಲಿ ಶುಕ್ರವಾರ ಬೇರೆ. ಅಮ್ಮನವ್ರು ಕರೆಸ್ಕೊಂಡಿದ್ದಾರೆ, ನಾವು ಬಂದಿದ್ದೀವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟು ಅಂದರೆ, ಮಳೆ, ಬೆಟ್ಟ, ಹಸಿರು, ತುಂಬ ಚೆನ್ನಾಗಿರೋ ಕ್ಲೈಮೇಟ್. ಅದರಲ್ಲಿ ನಮ್ಮ ಡ್ರೈವಿಂಗ್ ಬೇರೆ. ಅಮ್ಮ ಹ್ಯಾಪಿ. ಛೋಟಾ ಮೇಡಮ್ ಏನಂತೀರಾ? ಛೋಟಾ ಮೇಡಮ್ ದಬಾಲ್ ಧಮಾಕ. ನಾವೀಗ ಮಾರ್ಕೆಟ್ ರೋಡಲ್ಲಿ ಬಂದಿದೀವಿ. ಇಲ್ಲಿಂದಾನೇ ಹೋಗ್ಬೇಕು ಟೆಂಪಲ್ ಹತ್ರ. ಚಲೋ, ಇಷ್ಟೊಂದು ಅಂಗಡಿ ಇದೆ, ಆಮೇಲೆ ಪರ್ಚೇಸಿಗೆ ಬರೋಣ. ಇವಾಗ ಅರ್ಜೆಂಟ್ ತಾಯಿ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಕಮ್ ಆನ್ ಗೈಸ್. ನೋಡಿ ಎಂಟ್ರೆನ್ಸ್ ಬಾಗ್ಲ ಹತ್ರ ಬಂದ್ವಿ, ಈಗ ಹೋಗ್ತಾ ಇದೀವಿ. ಇವಾಗ ಚಾಮುಂಡಿ ತಾಯಿ ದರ್ಶನಕ್ಕೆ ಬಂದಿದ್ದೀವಿ. ಆಲ್ರೆಡಿ ದೇವಸ್ಥಾನದ ಹತ್ರ ಇದ್ದೀವಿ. ದುರ್ಗೆ ದುರ್ಗತಿ ನಾಶಿನಿ ಅಂತ ಇದ್ದಂಗೆ ಎಲ್ಲರ ದುರ್ಗತಿಗಳನ್ನು ನಿವಾರಣೆ ಮಾಡಲಿ ದುರ್ಗಾದೇವಿ ಅಂತ ಹೇಳ್ತಾ ಗೋಪುರ ದರ್ಶನ ಮಾಡ್ಕೊಂಡ್ಬಿಡಿ. ಅವಳು ಊರನ್ನ ಹೇಗ್ ಕಾಯ್ತಾಳೋ ನಮ್ಮನ್ನು ಹಾಗ್ಲೇ ಕಾಯ್ಲಿ ಅಂತ ಬಂದಿದ್ದೀವಿ, ಕೇಳ್ಕೊಳ್ತೀವಿ. ಗರ್ಭಗುಡಿಯ ಒಳಗಿನ ಪ್ರಾಕಾರ.
ಇವಾಗ ಜಸ್ಟ್ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದೀವಿ. ಇವಾಗ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇದ್ದಂಗೆ ಪೂರ್ತಿ ಅನ್ನಿಸ್ ತಕ್ಷಣ ಹೊರಟ್ವಿ. ಇಲ್ಲಿ ಮಾತಾಡಕ್ ಹೆದರಿಕೆ ಜನದಲ್ಲ, ಅಮ್ಮನವ್ರದ್ದು, ಸುಮ್ಮನೆ ಮಾತಾಡಬಾರದು ಅಂತ. ಆದ್ರೂ ಹೇಳು. ಏನಿಲ್ಲ, ಎಲ್ಲಾರು ಬೇಡ್ಕೊಳ್ಳೋದು ಒಂದೇ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ, ಎಲ್ಲದು ನಿರ್ವಿಘ್ನವಾಗಿ ತಾವು ಅನ್ಕೊಂಡಿರೋ ಕೆಲ್ಸಗಳನ್ನ ಆಗ್ಲಿ ಅಂತ. ಅದನ್ನೇ ನಾವು ಕೇಳ್ಕೊಂಡು ಅದನ್ನೇ ನಾವು ಬೇಡ್ಕೊಂಡು ಬಂದಿದೀವಿ ಅವಳಿಂದ ಅಷ್ಟೇ. ಇಡೀ ಊರನ್ ಕಾಯೋಳ್ ನಮ್ಮನ್ ಕಾಯಲ್ವಾ? ಅದನ್ನೇ ಹೇಳದ್ನಲ್ಲ, ಹೋಗ್ಬೇಕಾದ್ರೆ ಹೇಳ್ದೆ ನಾನು, ಇಡೀ ಊರ್ ಕಾಯೋ ತಾಯಿ ಅವಳು ಬಡಲಲ್ಲಿ ನಾವ್ ಬಂದ್ ಬಿದ್ರೆ ಸಾಕು, ಅವಳು ಎಲ್ಲಿ ಬೇಕಾದ್ರೂ ಕಳಿಸ್ತಾಳೆ, ಎಲ್ಲಿ ಬೇಕಾದ್ರೂ ಮಾಡಿಸ್ಕೊತಾಳೆ ನಮಗೆ. ಸರಿ, ಇವಾಗ ದರ್ಶನ ಅಂತ ಆಯ್ತು. ಶುಕ್ರವಾರ ಒಂದು ಲೈನ್ ಸುಳ್ಳಾದೆ ಹೇಳ್ಬಿಡು. ವಾಯ್ಸ್ ಇಲ್ಲ, ಇರ್ಲಿ ತೊಂದ್ರೆ ಇಲ್ಲ, ಒಂದ್ ಹೇಳ್ಬಿಡು ಅಮ್ಮನವ್ರ ಸನ್ನಿಧ. ದುರ್ಗಾ ದುರ್ಗೆ ಹೇ ಮಹಾದುಷ್ಟ ಜನ ಸಂಹಾರೆ, ದುರ್ಗಂತ ಗ್ರಾತ ದುರ್ಗೆ ದುರ್ಲಭೆ ಸುಲಭೆ, ದುರ್ಗಮವಾಗಿದೆ ನಿನ್ನ ಮಹಿಮೆ, ಬೊಮ್ಮ ಭಾರ್ಗಾದಿಗಳಿಗೆಲ್ಲ ಗುಣಿಸಿದರು, ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪುತ ದೇವಿ, ವರ್ಗಕ್ಕೆ ಮೀರಿದ ಬಲು ಸುಂದರಿ, ದುರ್ಗಣದವರ ಬಾಧೆ ಬಹಳವಾಗಿದೆ ತಾಯಿ, ದುರ್ಗಾತಿ ಹಾರೆ ನಾನು ಹೇಳುವುದೇನು, ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ, ನಿರ್ಗಮನ ಕಾಣೆ ನಮ್ಮ ಮಂಗಳಾಂಗೆ, ದುರ್ಗೆ ಹೇ ದುರ್ಗೆ ಮಹಾದುರ್ಗೆ, ಭೂ ದುರ್ಗೆ ವಿಷ್ಣು ದುರ್ಗೆ, ದುರ್ಜಯೇ ದುರ್ದುಷೆ ಶಕ್ತಿ ದುರ್ಗೆ, ಕಾಲನ ಗಹನ ಪರ್ವತ ಘೋರ ಸರ್ಪ, ಗರಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು, ವರ್ಗ ಭೂತ ಪ್ರೇತ ಪಿಶಾಚಿ ಮೊದಲಾದ ದುರ್ಗಣಾ ಸಂಕಟ ಪ್ರಾಪ್ತವಾಗಲ್ಲಿ, ದುರ್ಗಾ ದುರ್ಗೆ ಎಂದು ಉಚ್ಚಸ್ವರದಿಂದ ನಿರ್ಗಳಿತವಾಗಿ ಒಮ್ಮೆ ಕೂಗಿದರು, ಸ್ವರ್ಗ ಪಾವರ್ಗದಲ್ಲಿ ಹರಡನೇ ಇದ್ದರು, ಸುಗುಣ ಜಯ ಜಯವೆಂದು ಹೊಗಳುತ್ತೀರೆ. ಆಯ್ತು, ಒಂಥರ ಸಂತೋಷ ಆಯ್ತು. ಮತ್ತೆ ಇದೇ ರೀತಿ ವಿಡಿಯೋಗಳಿಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಚಾಮುಂಡೇಶ್ವರಿ.